ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಸ್ತರಿಸಿದೆ. ಅಂದ್ರೆ 14ನೇ ತಾರೀಕು ಮತ್ತೆ ಹಾಗೆ ಅಲ್ಲೇ ಇರಬೇಕು ಅಂತ. ಅದು ಹಿಂಗೆ ಇರುತ್ತೆ, ಪ್ರೊಸೆಸ್ ಹಿಂಗೆ ಇರೋದು. ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. 24ನೇ ACMM ಕೋರ್ಟಿಂದ ಬಂದಿರುವಂಥ ಆದೇಶ ಇದು. 14ರ ತನಕ ಮತ್ತೆ ಒಂದು ವಿಚಾರಣೆ ಆಗುತ್ತೆ, ಮತ್ತೆ ಹೆಂಗೆ ಮುಂದಕ್ಕೆ ಹೋಗ್ತಾರೆ. ಸೊ ಅದು ಆ ರೀತಿಯ ಪ್ರೊಸೆಸ್ ಇರುತ್ತೆ. ಸೊ ದರ್ಶನ್ ಗ್ಯಾಂಗಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಆಯಿತು. ವಿಚಾರಣೆ ಆದ ನಂತರ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನವನ್ನು ಈಗ ಕೋರ್ಟ್ ವಿಸ್ತರಿಸಿದೆ. ಮತ್ತೊಂದು ಕಡೆ ದರ್ಶನ್ ಅವರಿಗೆ ಮನೆ ಊಟ ಬೇರೆ ಸಿಗ್ತಾ ಇಲ್ಲ, ಅದು ಒಂದು ಚಿಂತೆ ಅವರಿಗೆ. ಸೊ ಹಂಗಾಗಿ 20-25ನೇ ತಾರೀಕಿನ ತನಕ ದರ್ಶನ್ ಅವರಿಗೆ ಮನೆ ಊಟ ಅಂತೂ ಸಿಗೋದೇ ಇಲ್ಲ. ಇನ್ನು 14ನೇ ತಾರೀಕಿನ ತನಕ ನ್ಯಾಯಾಂಗ ಬಂಧನ ಇರಬೇಕು. ಇನ್ನು ಮತ್ತೊಂದು ಕಡೆ ಪೊಲೀಸ್ ಕಡೆಯಿಂದ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ಅಂತೂ ನಡೀತಾ ಇದೆ. ಅದಕ್ಕಾಗಿ ವೇಟ್ ಮಾಡ್ತಾ ಇರುವಂಥದ್ದು, ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಯಾವಾಗ ವೇಲನ ಅಫೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಇನ್ನೂ 14 ದಿನ ಇವತ್ತು ವಿಚಾರಣೆ ಆಯಿತು. ವಿಚಾರಣೆ ಆದ ನಂತರ ಕೋರ್ಟ್ ಕೊಟ್ಟಿರುವಂಥ ಆದೇಶ 14ನೇ ತಾರೀಕಿನ ತನಕ ಅಲ್ಲೇ ಇರಲಿ, ಅಂದರೆ ನ್ಯಾಯಾಂಗ ಬಂಧನದಲ್ಲೇ ಇರಲಿ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.